ಮೊದಲನೇದಾಗಿ ಇಡೀ ದೇಶದಲ್ಲಿ ಸಂವಿಧಾನಬದ್ಧವಾಗಿರುವಂಥ ಸಂಸ್ಥೆಗಳು ಅವ್ರ ಮೇಲೆ ಪ್ರಶ್ನೆ ಚಿಹ್ನೆ ಮೂಡುವಂಥ ಸಂಶಯ ಮೂಡುವಂಥ ಕೆಲಸವನ್ನು ನಿರಂತರವಾಗಿ ಕಾಂಗ್ರೆಸ್ ಪಕ್ಷ ಮತ್ತು ಮಿತ್ರ ಪಕ್ಷ ಮಾಡ್ಕೊಂಡು ಬಂದಿದೆ. ಮೊದಲು EVM ಬಗ್ಗೆ ಸಂಶಯ ಬರೋ ರೀತಿಯಲ್ಲೆಲ್ಲ ಮಾಡಿದೆ. ಎಲೆಕ್ಷನ್ ಕಮಿಷನ್ನು ಅವ್ರಿಗೆಲ್ಲ ರೀತಿಯ ಸಮಜಾಯಿಷಿ ಕೊಟ್ಟರು ಕೂಡ ಮಾಡಿದ್ರು. ಆಮೇಲೆ ಅವ್ರನ್ನ ಆಹ್ವಾನ ಮಾಡಿದ್ರು. ರಾಜಕೀಯ ಪಾರ್ಟಿಗಳು ಯಾರು ಮಾಡ್ತಾಯಿದ್ರು, EVM ಏನು ಹೆಂಗೆ ಮಾಡ್ತಾರೆ, ಹೆಂಗೆ ಅದನ್ನು ಮ್ಯಾನಿಪುಲೇಟ್ ಮಾಡ್ತಾರೆ, ಆಹ್ವಾನ ಮಾಡಿದಾಗ ಬರಲಿಲ್ಲ. ಅದಕ್ಕೆ ಪುರಾವೆ ಕೂಡ ಇರಲಿಲ್ಲ. ಈಗ ಅದು ಫೇಲ್ ಆಗಿದೆ ಅಂತ ಹೇಳಿ ಈಗ ವೋಟರ್ ಲಿಸ್ಟಲ್ಲಿ ಎಡಿಷನ್ ಡಿಲಿಷನ್ ಬಗ್ಗೆ ಮಾತಾಡ್ತಾರೆ. ಕರ್ನಾಟಕದ ಬಗ್ಗೆ ಮಾತಾಡಬೇಕಾದ್ರೆ ವೋಟರ್ ಲಿಸ್ಟು ಎಡಿಷನ್ ಮಾಡೋದು ಡಿಲಿಷನ್ ಮಾಡುವಂಥದ್ದು ಎಲೆಕ್ಷನ್ ಕಮಿಷನ್ನು ಸೂಪರ್ವೈಸ್ ಮಾಡಿದರೂ ಕೂಡ ಅದನ್ನು ಗ್ರೌಂಡಲ್ಲಿ ಮಾಡುವಂಥದ್ದು ಯಾರು? ಕರ್ನಾಟಕ ಸರ್ಕಾರದ ಅಡಿಯಲ್ಲಿರುವಂಥ ಅಧಿಕಾರಿ. ಉದಾಹರಣೆಗೆ BBMP ವ್ಯಾಪ್ತಿಯಲ್ಲಿ ಕರ್ನಾಟಕ ಸರ್ಕಾರ ಅಡಿಯಲ್ಲಿರುವಂಥ ಅಧಿಕಾರಿಗಳು. ಉದಾಹರಣೆಗೆ BBMP ವ್ಯಾಪ್ತಿಯಲ್ಲಿ 3-4 ಕ್ಷೇತ್ರ. BBMP ವ್ಯಾಪ್ತಿಯ ಕಮಿಷನರು ಚುನಾವಣೆ ಮುಖ್ಯಸ್ಥರಾಗಿರ್ತಾರೆ. ಹಲವಾರು ಬಾರಿ ಅದನ್ನು ಪರಿಶೀಲನೆ ಮಾಡ್ತಾರೆ, ಪರಿಷ್ಕರಣೆ ಮಾಡ್ತಾರೆ. ಮತ್ತು ಈಗ ಚುನಾವಣೆ ಆಯೋಗ ಕಳೆದ 2-3 ಚುನಾವಣೆಯಿಂದ ರಾಜಕೀಯ ಪಕ್ಷಗಳಿಗೂ ಕೂಡ ಅಧಿಕಾರ ಕೊಟ್ಟಿದೆ. ನಿಮ್ಮ ಬೂತಲ್ಲಿ ನೀವು ಒಬ್ಬರನ್ನ ನೇಮಿಸಬೇಕು, ಎಡಿಷನ್ ಡಿಲಿಷನನ್ನು ಚೆಕ್ ಮಾಡಬೇಕು, ಎಡಿಷನ್ ಡಿಲಿಷನ್ ನಿಮಗೆ ಆಪತ್ತಿದ್ದರೆ, ತೊಂದರೆ ಇದ್ದರೆ ಅದನ್ನು ಕಂಪ್ಲೇಂಟ್ ಮಾಡಬೇಕು ಅಂಥೇಳಿ ರಾಜಕೀಯ ಪಕ್ಷಗಳು ಕೂಡ ಕೊಟ್ಟಿದ್ದಾರೆ. ಆ ರೀತಿ BJP ಇರ್ತಾರೆ, ಕಾಂಗ್ರೆಸ್ ಇರ್ತಾರೆ, ಎಲ್ಲರೂ ಇರ್ತಾರೆ. ಇದೊಂದು ಪ್ರೊಸೆಸ್. ಇದು ಎಲ್ಲ ಕಡೆ ಮಾಡ್ಕೊಂಡು ಬಂದಿದ್ದಾರೆ. ಕೆಲವು ಕ್ಷೇತ್ರಗಳಲ್ಲಿ ಎಲ್ಲಿ ವಲಸೆ ಜನ ಬರೋದು ಹೋಗೋದು ಜಾಸ್ತಿ ಇದೆ, ಅಲ್ಲಿ ಖಂಡಿತವಾಗೂ ವಲಸೆ ಹೋಗೋರು ಬರೋರು ಅದರ ಆಧಾರದ ಮೇಲೆ ಹೆಚ್ಚು ಕಮ್ಮಿ ಆಗ್ತದೆ. ಆದರೆ ಅದರ ಅರ್ಥ ಎಲೆಕ್ಷನ್ ಕಮಿಷನ್ ಇದರಲ್ಲಿ ಇನ್ವಾಲ್ವ್ ಆಗಿದೆ, ಇದನ್ನು ಮಾಲ್ ಪ್ರಾಕ್ಟೀಸಲ್ಲಿ ಅವ್ರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ, ಪುರಾವೆ ಇಲ್ಲ. ಸಾಕ್ಷಿ ರಹಿತವಾಗಿರುವಂಥದ್ದು. ಹೆಚ್ಚಾಗಿದ್ದರೆ ಅವತ್ತೇ ನೀವು ಅಬ್ಜೆಕ್ಷನ್ ಮಾಡಬೇಕಾಯ್ತು. ಅದಕ್ಕೂ ಕೂಡ ಅವಕಾಶ ಇದೆ. ಡಿಲೀಟ್ಗೆ ಯಾಕೆ ಡಿಲೀಟ್ ಆಯಿತು ಅಂತ ಅಬ್ಜೆಕ್ಷನ್ ಮಾಡೋಕ್ಕೂ ಇದೆ, ಅಡಿಷನ್ ಕೂಡ ಅವಕಾಶ ಇದೆ. ಎರಡೂ ಇದ್ದಾಗಲೂ ಕೂಡ ನೀವೇನು ಮಾಡ್ದೇನೆ ಕೇವಲ ಚುನಾವಣೆ ಸೋತಿದ್ದೀರಿ ಅನ್ನೋಂಥ ಕಾರಣದಿಂದ ಮತ್ತು ಡಿಲಿಷನ್ ಮಾಡುವಂಥದ್ದು ನಮಗೆಲ್ಲ ಗೊತ್ತಿದೆ. ಬೆಂಗಳೂರು ಯಾರಿಗೆ ಶಕ್ತಿ ಇದೆ ಎಡಿಷನ್ ಮಾಡೋದು, ಡಿಲಿಷನ್ ಮಾಡುವಂಥದ್ದು ಯಾರಿಗೆ ಶಕ್ತಿ ಇದೆ ಅಂತ ನಮ್ಗೆ ಗೊತ್ತಿದೆ. ಡಾಕ್ಟರ್ ಮಂಜುನಾಥ್ ಅವರು ಈಸ್ ಒನ್ ಆಫ್ ದಿ ಫ್ರಮ್ ದಿ ಮೆಡಿಕಲ್ ಪ್ರೊಫೆಷನ್. ಜಸ್ಟ್ ಬಿಫೋರ್ ಎಲೆಕ್ಷನ್ ಈ ಹ್ಯಾಸ್ ಕಮ್. ಅವರೇನು ಎಲೆಕ್ಷನ್ ನಿಲ್ಲಬೇಕು ಅಂತನಿಲ್ಲ, ತಯಾರಿ ಮಾಡಬೇಕು ಅಂತನಿಲ್ಲ. ಸೊ ಎಡಿಷನ್ ಡಿಲಿಷನ್ಗೆ ಅವ್ರಿಗೆ ಸಂಬಂಧನೇ ಇಲ್ಲ. ಹೀಗಾಗಿ ಇವತ್ತು ನೇರವಾಗಿ ಎಲೆಕ್ಷನ್ ಕಮಿಷನ್ ಬ್ಲೇಮ್ ಮಾಡೋದು ಸರಿಯಲ್ಲ. ಏನಾದರೂ ಸಾಕ್ಷಿ ಇದ್ದರೆ ಎಲೆಕ್ಷನ್ ಕಮಿಷನ್ ನೋಡಿ, ಜಸ್ಟ್ ಬಿಕಾಸ್ ನಿಮ್ಮದು ಹೆಚ್ಚಾಗಿದೆ ಅಥವಾ ಯಾವುದೋ ಇದರಲ್ಲಿ ಕಮ್ಮಾಗಿದೆ ಅದು ಸಾಕ್ಷಿ ಅಲ್ಲ. ಅದು ಈಗಾಗಲೇ ಪ್ರಕಟವಾಗಿರುವಂಥದ್ದು. ಎಲೆಕ್ಷನ್ ಕಮಿಷನ್ನೇ ಪ್ರಕಟ ಮಾಡಿಬಿಟ್ಟಿದೆ. ಇದ್ರಾಗೇನು ಇವ್ರದಿಂದ ಸಾಕ್ಷಿ ಇಲ್ಲ. ಎಲೆಕ್ಷನ್ ಕಮಿಷನ್ ರಿಪ್ರೆಸೆಂಟೇಟಿವ್ಸ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದು, ಎಲೆಕ್ಷನ್ ಕಮಿಷನ್ನ ಅಡಿಯಲ್ಲಿರುವಂಥ ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಏನಾದರೂ ಸಾಕ್ಷಿ ಇದ್ದರೆ ಕೊಟ್ಟು, ಇಲ್ಲದೇ ಇದ್ದರೆ ಅದು ಎಡಿಷನ್ ಡಿಲಿಷನ್ಗೆ ಆಗೋದಕ್ಕೆ ನೇರವಾಗಿ ರಾಜ್ಯ ಸರ್ಕಾರದ ನೌಕರರ ಇವ್ರ ಅಡಿಯಲ್ಲಿದೆ. ಇವ್ರ ಅಡಿಯಲ್ಲಿದ್ದಾಗಲೂ ಕೂಡ ಇವರು ಅದನ್ನು ಸರಿಪಡಿಸೋಕ್ಕೆ ಪ್ರಯತ್ನ ಮಾಡಲಿಲ್ಲ ಮತ್ತು ಅಬ್ಜೆಕ್ಷನ್ ಕೂಡ ಕೊಟ್ಟಿಲ್ಲ. ಹಾಗಾದರೆ ಆ್ಯಕ್ಷನ್ ಯಾರ ಮೇಲೆ ತೊಗೋಬೇಕು? ಕರ್ನಾಟಕ ಸರ್ಕಾರದ ನೌಕರ, ರೆವಿನ್ಯೂ ಇಲಾಖೆ, ಕಾರ್ಪೊರೇಷನ್ ಇಲಾಖೆ ನೌಕರರ ಮೇಲೆ ತೊಗೋಬೇಕಾಗುತ್ತೆ. ಆದ್ದರಿಂದ ಇದೊಂದು ರಾಜಕೀಯವಾಗಿ ಸ್ಥಾಪಿತವಾಗಿರುವಂಥ ಪ್ರಜಾಸತ್ತಾತ್ಮಕವಾಗಿರುವಂಥ ಸಂವಿಧಾನಬದ್ಧವಾಗಿರುವಂಥ ಸಂಸ್ಥೆಗಳ ಒಂದು ವಿಶ್ವಾಸಾರ್ಹತೆಯನ್ನು ಧಕ್ಕೆ ಮಾಡೋ ಸಲುವಾಗಿ ಈ ಥರ ಇಡೀ ಭಾರತ ದೇಶದಲ್ಲಿ ಒಂದಾಗಿದೆ. ಮತ್ತು ಎಲ್ಲದಕ್ಕೂ ಕೂಡ ಸುಪ್ರೀಂ ಕೋರ್ಟು ಆದೇಶ ಕೊಟ್ಟಿದೆ. ಈಗ ಉದಾಹರಣೆಗೆ ಬಿಹಾರದಲ್ಲಿ ಮೊನ್ನೆ ಆದೇಶ ಕೊಟ್ಟಿದೆ. ಅವರು ಕೂಡ ಸೂಪರ್ವೈಸ್ ಮಾಡ್ತಾಯಿದ್ದಾರೆ. ಎಲೆಕ್ಷನ್ ಕಮಿಷನನ್ನು ಕೂಡ ಬೇರೆ ಬೇರೆ ಸಂಸ್ಥೆಗಳು ಅಬ್ಸರ್ವೇಷನ್ ಮಾಡ್ತಾರೆ, ಹೊರಗಡೆಯವರು ಅಬ್ಸರ್ವೇಷನ್ ಬಂದಿರ್ತಾರೆ. ಸೊ ಹೀಗಾಗಿ ಇವೆಲ್ಲವೂ ಕೂಡ ಎಲ್ಲರ ಮುಂದೆ ನಡೆದಿರುವಂಥದ್ದು. ಇದೊಂದು ರಾಜಕೀಯ ಉದ್ದೇಶ ಇಟ್ಕೊಂಡು ಈ ಥರ ಸಂಸ್ಥೆಗಳ ಮೇಲೆ ಪ್ರಹಾರ ಮಾಡ್ತಾಯಿದ್ದಾರೆ. ಇದು ಸರಿಯಲ್ಲ. ಪ್ರಜಾಸತ್ತಾತ್ಮಕಕ್ಕೆ ಹೊಡ್ತಾ ಬೀಳ್ತದೆ, ಸಂವಿಧಾನ ವಿರೋಧವಾಗಿರುವಂಥ ದಾಖಲೆ
ಅವತ್ತು ಬಿಡುಗಡೆ ಮಾಡ್ತಾರಂತೆ, ಚುನಾವಣಾ ಆಯೋಗ ಕೊಡ್ತಾರಂತೆ. ದಾಖಲೆ ಬಿಡುಗಡೆ ನಂತರ ಬಿಜೆಪಿ ನಡೆಯೇ ಇಲ್ಲ ದಾಖಲೆ ನೋಡೋಣ. ಸ್ಫೋಟ ಮಾಡಿದ್ರೆ ದಾಖಲೆ ಪುರಾವೆ ಇದೆ ಅಂತ ಅದೇ ದಯವಿಟ್ಟು ಒಂದು ಕ್ಷಣನೂ ಕಾಯ್ದೇನೆ ಅದನ್ನು ಬಿಡುಗಡೆ ಮಾಡಬೇಕು. ನಿಮ್ಮ ಹತ್ರ ಆಟಮ್ ಬಾಂಬ್ ಇಟ್ಕೊಂಡು ಭಾಳ ಕೂತ್ಕೊಳ್ಳೋಕ್ಕಾಗಲ್ಲ. ಆಟಮ್ ಬಾಂಬ್ ಭಾಳ ಇಟ್ಕೊಂಡ್ರೆ ಎಲ್ಲೇ ನಿಮ್ಮಲ್ಲೇ ಸ್ಫೋಟ ಆಗ್ಬಿಡೋದು. ಅದಕ್ಕೆ ಕೇವಲ ಆದಷ್ಟು ಬೇಗ ಬಿಡುಗಡೆ ಆಗಲಿ, ಸತ್ಯಾಂಶಕ್ಕೆ ಬರಲಿ, ಚರ್ಚೆ ಆಗಲಿ. ಇವರು ಆಟಮ್ ಬಾಂಬ್ ಏನಿದೆ ಏನಿಲ್ಲ ಅನ್ನೋದು ಜನರು ಕೂಡ ಚರ್ಚೆ ಮಾಡ್ತಾರೆ. ಮತ್ತು ಈಗಾಗಲೇ ಎಲೆಕ್ಷನ್ ಕಮಿಷನ್ ಅವ್ರಿಗೆ ಇನ್ವಿಟೇಷನ್ ಕೊಟ್ಟಿದೆ, ಬನ್ನಿ ಚರ್ಚೆ ಮಾಡಿ ಅಂತ. ಆ ಫೋರಮನ್ನು ಉಪಯೋಗ ಮಾಡ್ಕೋಬೇಕು. ಹಿಂದೆ EVM ಇದ್ದಾಗಲೂ ಕೂಡ ಪ್ರಶ್ನೆ ಕರೆದಿದ್ರು, ಅವ್ರು ಬರಲಿಲ್ಲ. ಈಗ ಮತ್ತೆ ಕರೆದಿದ್ದಾರೆ, ಅವರು ಅದ್ರ ಮುಂದೆ ಹೋಗಬೇಕಾಗತ್ತೆ. ಅದ್ರ ಮುಂದೆ ಹೋಗ್ದೇ ನೀವು ಯಾರ ಮೇಲೆ ಆಪಾದನೆ ಮಾಡಿರಿ ಅವ್ರು ಅವಕಾಶ ಕೊಟ್ಟಾಗ ಮತ್ತು ನೀವು ಎಲ್ಲೂ ಕೂಡ ರಿಟರ್ನ್ ಕಂಪ್ಲೇಂಟ್ ಎಲ್ಲೂ ಕೊಟ್ಟಿಲ್ಲ. ಎಲೆಕ್ಷನ್ ಕಮಿಷನಲ್ಲೂ ಮಾಡಿಲ್ಲ, ಅವತ್ತೂ ಮಾಡಿಲ್ಲ, ಇವತ್ತೂ ಮಾಡಿಲ್ಲ, ಎಲ್ಲೂ ಮಾಡಿಲ್ಲ. ಕೋರ್ಟಲ್ಲಿ ನಿಮ್ಮ ವಾದ ನಿಂತಿಲ್ಲ. EVM ಬಗ್ಗೆ 3-4 ಸತಿ ಸುಪ್ರೀಂ ಕೋರ್ಟ್ವರೆಗೂ ಹೋದರೂ ಕೂಡ EVM ಬಗ್ಗೆ ಸ್ಪಷ್ಟವಾದಂಥ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದಿದೆ.